14 ಲಕ್ಷ ರು ವೆಚ್ಚದಲ್ಲಿ ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮ ದೇವಸ್ಥಾನ ನಿರ್ಮಾಣಕ್ಕೆ ಪೂಜೆ ನೆರವೇರಿಸಲಾಯಿತು. ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ಮಳ್ಳೇನಹಳ್ಳಿ ಗ್ರಾಮದ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದಂತಹ ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮ ದೇವಾಲಯ ನಿರ್ಮಾಣಕ್ಕೆ ಬಹಳ ವೈಭವದಿಂದ ಪೂಜೆ ನೆರವೇರಿಸಲಾಯಿತು. ಈ ವೇಳೆ ಮಾಜಿ ಶಾಸಕ ಪುಟ್ಟೇಗೌಡ, ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಸೇರಿದಂತೆ ಮುಖಂಡರಾದ ವಿನೋದ್, ಹರೀಶ್, ಸುರೇಶ್, ಜಯರಾಮ್, ಶಿವಕುಮಾರ್, ಕಾಂತರಾಜು, ರವಿ, ಮನೋಜ್, ರಂಗಸ್ವಾಮಿ, ದೊರೆಸ್ವಾಮಿ, ಪ್ರವೀಣ, ಧರ್ಮರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಮೇತ ವೀರಭದ್ರೇಶ್ವರ ಸ್ವಾಮಿ ಮಧು ಶರ್ಕರಾಧಿ ತ್ರಿಲೋಕಿಯಾನಿ ತೀರ್ಥಾನಿ ವಾಸುದೇವ ಸುಧಾತ್ಮಜ ಯಾವುದೇ ಒಂದು ಕಾರ್ಯ ಮಾಡಬೇಕು ಅಂತ ಆದ್ರೆ ಆ ಒಂದು ಭಾವನೆ ಪೂರ್ವಕವಾಗಿ ಧೂಪ ದೀಪವನ್ನ ಮೂಢನಂಬಿಕೆಯಲ್ಲಿ ನಾವು ಬೆಳಕನ್ನ ನೀಡುತ್ತೆ. ನಮ್ಮ ಮನಸ್ಸಲ್ಲಿರುವಂತ ಅಂಧಕಾರಗಳು ಕೂಡ ನಿವಾರಣೆಯಾಗಿ ನಮ್ಮ ಜೀವನದಲ್ಲಿ ಬೆಳಕು ಎಂಬುದಕ್ಕಂತ ಒಂದು ಗೋಚರವ ಉಂಟಾಗಲಿ. ಹಾಗೆ ಸನ್ಮಾರ್ಗದಲ್ಲಿ ನಡೆಯುವಂತಹ ಮಾರ್ಗದರ್ಶನವನ್ನ ಕೊಡು ದೀಪ ಮಹಾಲಕ್ಷ್ಮಿ ಪ್ರತ್ಯಕ್ಷ ದೇವಿ ಅಂತ ಪ್ರಾರ್ಥನೆ. ಬ್ರಹ್ಮಣಃ ಪ್ರಹರಾರಿ ಶ್ವೇತಾಯ ದಂಡಕಾರಣ್ಯೆ ಬೌದ್ಧ ಅವತರದ ಎಲ್ಲ ತಾಯಂದಿರು ಹಿರಿಯರು ಕೂಡ ಬಂದಿದ್ದೀರಿ. ಇದು ಒಂದು ರೀತಿ ಯಾವುದೇ ತರದ ವಿಘ್ನ ಬರದೆ ವೀರಭದ್ರ ಸ್ವಾಮಿಯ ದೇವಸ್ಥಾನ ನಿಮ್ಮೆಲ್ಲರ ಸಂಕಲ್ಪದಿಂದ ಬಹಳ ಚೆನ್ನಾಗಿ ಭಗವಂತ ನಡೆಸಿ ಬೇಗ ಏಳು ಜನರಿಗೆ ಆ ಒಂದು ಪೂಜೆ ಮಾಡುವ ಅವಕಾಶ ದೊರಕಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀರಭದ್ರಿ ಇಲ್ಲೊಬ್ಬರು ಸರ್ವೆ ಇಬ್ಬರು ಯಜಮಾನ್ರು ಅವ್ರ ಕಡೆ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಮಗ ಪರಿಚಯ ಮಾಡ್ತಾರೆ ನಿಮ್ಮೂರ್ನ ನಿಮ್ಮ ಕಾಲೋನಿ. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ, ನಿಮಗೂ ಎಲ್ಲ ಒಳ್ಳೆಯದಾಗಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಗುಡಿ ಭಟ್ರು ಮೊಮ್ಮಕ್ಕಳು ಇವರೆಲ್ಲ ಇವರು ಪಾಪ ಚೆನ್ನಾಗಿ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಏನು ವೀರಭದ್ರ ಸ್ವಾಮಿ ದೇವಸ್ಥಾನವನ್ನು ಮಳ್ಳೇನಹಳ್ಳಿ ಗ್ರಾಮದಲ್ಲಿ ಇವತ್ತು ಮಾನ್ಯ ಮಾಜಿ ಶಾಸಕರಾದಂಥ CS ಪುಟ್ಟೇಗೌಡರು, ಹಾಗೆ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಣತಿ ಆನಂದಣ್ಣವರು, ಹಾಗೆ ಕೌಶಲರಾದಂಥ ಶ್ರೀಯುತ ವಿನೋದ್ರವರು, ಇವರು ಒಂದು ಅಮೃತಾಸ್ತ್ರದಿಂದ ಕುದ್ಲಿ ಪೂಜೆಯನ್ನು ಮಾಡಿ ಇವತ್ತು ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನವನ್ನು ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಕೇವಲ ಇನ್ನು 1 ವರ್ಷದಲ್ಲಿ ಆ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಬೇಕು ಅಂತ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಆಸೆನ ಇಟ್ಕೊಂಡಿದ್ದೀವಿ. ಸಿಂಪಲ್ ಆಗಿ ಒಂದು 13.5 ಲಕ್ಷ ಒಂದು ಅಪ್ರಾಕ್ಸಿಮೇಟು ಅಂದಾಜಲ್ಲಿ ಇಟ್ಕೊಂಡು ಶುರು ಮಾಡಿದ್ದೀವಿ. ಈಗಾಗಲೇ ಒಂದು 26ರಿಂದ 28 ಮಕ್ಕಳು ನಮ್ಮ SC ಕಾಲೋನಿಯಲ್ಲಿ ಇರ್ತಕ್ಕಂಥ ಎಲ್ಲ ಯುವಕ ಮಿತ್ರರು ಹಾಗೂ ತಾಯಂದರು, ಈ ಗ್ರಾಮದ ಎಲ್ಲ ಹಿರಿಯರು ಸಹಕಾರದ ಮೇರೆಗೆ, ನಮ್ಮ ಎಲ್ಲ ನಾಯಕರ ಸಹಕಾರದ ಮೇರೆಗೆ ಒಂದು ದೇವಸ್ಥಾನವನ್ನು ಶುರು ಮಾಡಿದ್ದೀವಿ. ಹಾಗಾಗಿ ಒಂದು 13.5 ಲಕ್ಷದಲ್ಲಿ ಒಂದು ಅಂದಾಜು ಇಟ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತ. ಅದ್ರ ಜೊತೆಗೆ ಮೊನ್ನೆ ತಹಶೀಲ್ದಾರ್ ಅಂತ ತಾಲೂಕು ದಂಡಾಧಿಕಾರಿಗಳನ್ನ ಭೇಟಿ ಮಾಡಿ ಇದಕ್ಕಾಗ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಯಾವುದಾದ್ರು ಒಂದು ಗ್ರ್ಯಾಂಟನ್ನು ಕೊಡಿ ಅಂತ ಸಹ ಕೇಳ್ಕೊಂಡಿದ್ದೀವಿ. ಅವರು ಸಹ ಬಂದ ತಕ್ಷಣ ನನ್ನ ಕೈಲಾದ ಸಹಾಯನ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ